ಏನು ರಿಯಾಕ್ಷನ್ ನೋಡ್ರಿ, ದಯವಿಟ್ಟು ಕ್ಷಮಿಸಬೇಕು. ನಿಮಗೆ ಸತ್ಯಕ್ಕೆ ದೂರವಾದ ಅದನ್ನ ಹಾಕಬೇಡಿ. ನಾನು ಈಗಾಗಲೇ ಕ್ಲಾರಿಫೈ ಮಾಡಿದೆ, ಅಸೆಂಬ್ಲಿಲಿ ಮಾಡಿದ್ದೀನಿ, ಅದರ ವಿಚಾರ ಹಾಕಿ ಅಷ್ಟೇ. ನೀವು ಮಾಡ್ತಾ ಇರೋದು ಸುದ್ದಿ, ನಾನು ಮಾಡ್ತಾ ಇರೋದಾ? ನೋಡಿ, ನಿಮಗೆ ಸುದ್ದಿ ಇಲ್ಲ, ನೀವು ಸುದ್ದಿ ಮಾಡ್ತಾ ಇದ್ದೀರ, ಅದಕ್ಕೆ ನನ್ನನ್ನ ಕೇಳ್ತಿರಲ್ಲ. ನೋಡ್ರಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದೆನಾ? ಈಗಾಗಲೇ ಹೇಳಿದ್ದೀನಿ, ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ. ಸುಮ್ಮನೆ ನಿಮಗೆ ಏನಾಗಿದೆ ಅಂದ್ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರು ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟ್ರ್ ರಾಜೀನಾಮೆ ಕೊಡೋದು ಇದು ಸುಲಭನಾ? ಕೊಡ್ತಾರಾ? ಕೊಡ್ಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ. ನೋಡಿ, ನೀವು ಸುಮ್ಮನೆ ನೋಡಿ, AC ಗಳು ಬರೋದು, DC ಗಳು ಬರೋದು, SP ಗಳು ಬರೋದು, ಅವ್ರಿಗೆ ವರ್ಗಾವಣೆ ಆಗೋದು ಮಾಮೂಲು ಅಂತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ನಾನು ರಾಜ್ಯ ನೀವು ನೋಡಿ, ನಿಮಗೆ ಸುದ್ದಿ ಇಲ್ಲ ಇವತ್ತು. ಯಾವುದು ಸುದ್ದಿ ಇಲ್ವಾ? ಈಗ KJ ಜಾರ್ಜ್ ಹೆಸರು ಹೇಳದಿದ್ದರೆ ನಿಮಗೆ ನಿದ್ರೆ ಬರೋದಿಲ್ಲ ಅಷ್ಟೇ. ಅದೇ ಆಗಿದೆ, ಇನ್ನೇನಂತೆ. ಸುದರ್ಶನ್ ವಿಚಾರ ಏನಾಯ್ತು ಸರ್? ಈಗ ಅವರು 22ನೇ ತಾರೀಕು ವರ್ಗಾವಣೆ ಆಯ್ತು, ಆದ್ರೂ ಕೂಡ ಅಲ್ಲೇ ಇರಬೇಕು ಅಂತ ಪಟ್ಟಿ ಹಿಡಿದಿದ್ದಾರೆ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟಿ ಹಿಡಿಯೋದಿಲ್ಲ. ಎದುಬಿಟ್ರೆ ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದುಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು DPR ಅವರು ಮಾಡ್ತಾರೆ, ಅದು ಮಾಡ್ತಾರೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿಯೂ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವರು ಒಳ್ಳೆಯವರು, ಒಳ್ಳೆಯ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ಸುಮ್ಮನೆ ಒಬ್ಬ ಅಂಥವ್ರಿಗೆ ಯಾಕೆ ಕೆಟ್ಟ ಸುತ್ತಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ? ನೋಡಿ, ನೀವು ನನ್ನ ಬಾಯಿಗೆ ಹೇಳ್ಬಿಟ್ಟು ಇದು ಮಾಡ್ಲಿಕ್ಕೆ ನೋಡಿ, ನೀವೆಲ್ಲ ಪತ್ರಿಕಾ ರಂಗಕ್ಕೆ ಬರುವ ಮೊದಲು ನಾನು 89ನೇ ಇಸ್ವಿಯಲ್ಲಿ ಮಿನಿಸ್ಟರ್ ಆಗಿದ್ದವನು. ಬಹುಶಃ ನಿಮಗೆ ನನ್ನ ವಿಚಾರ ಗೊತ್ತಿಲ್ಲ ಕಾಣ್ತದೆ. ನಾನು ಯಾವುದಾದ್ರೂ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ನಿಮ್ಮ ಮಾಧ್ಯಮ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಕೊಟ್ಟಿದ್ದೇನಲ್ಲ. ಮತ್ತು ಇದು ನೀವು ಏನಂದು ಹೇಳ್ಬಿಟ್ರೆ ಸುಮ್ಮನಾದರೂ ಏನೋ ಒಂದು ಉಂಟು ಮಾಡಿ ಟ್ರೈ ಮಾಡ್ತಿದ್ದೀರಾ, ಗೊತ್ತಾದ? ದಯವಿಟ್ಟು ಈಗೇನು ಮಾಡ್ತೀರಾ ನೀವು? ಈಗ ನಿಮ್ದೆಲ್ಲ ಹೇಳ್ಬಿಟ್ಟು ಲಾಸ್ಟಿಗೆ ಇದೊಂದು ತೋರಿಸ್ತೀರ. ನಿಮ್ಗೆ ಏನು ಬೇಕಾದರೂ ಮಾತಾಡ್ಬಿಡ್ತೀರ TV ಲಾಸ್ಟಿಗೆ ಅವರು ನೋಡಿ ಮಾಹಿತಿ ಪಡೆದ ಮಾಹಿತಿ ತೋರಿಸ್ತಾರೆ. ಅಲ್ಲಲ್ಲ, ನನಗೆ ಕೇಳಿ, ನೀವು ಎಲ್ಲಿಯಾದ್ರೂ ನಾನು ರಾಜೀನಾಮೆ ಕೊಟ್ಟು ಮಾಹಿತಿ ಇದೆ ದಯವಿಟ್ಟು ತೋರಿಸಿ. ಏನು ಮಾತಾಡೋದು ಮಾತಾಡ್ತಾ ಇರ್ತೀನಲ್ಲ, CM ಒಟ್ಟಿಗೆ ಮಾತಾಡೋದು ನಿಮ್ಮ ಪಬ್ಲಿಕ್ ಕೇಳಬೇಕಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.